ರೀಸೆಂಟ್ ಟೈಮಲ್ಲಿ ದೊಡ್ಡ ಸೂಪರ್ ಹಿಟ್ ಹಾಡಿದು ಎಲ್ಲಾ ಹೆಣ್ಣುಮಕ್ಳು ಗುನುಗ್ತಾ ಇರೋ ಹಾಡಿದು ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಕಂಪೋಸಿಂಗ್ ಅಂದ್ರೆ ಸುಮ್ನೆನಾ ಜನ್ಯಾಜಿ. ಅಂಡ್ ಉತ್ತರ ಕರ್ನಾಟಕ ಶೈಲಿ ಹಾಡನ್ನ ನಮ್ಮ ಧಾರವಾಡದ ಹುಡುಗಿ ಹೇಳಿದ್ದು ಸೂಪರ್ ಆಗಿತ್ತು, ಭಾರಿ ಚಲೋ ಹಾಡಿದ್ರಿ. ಅಗದಿ ಸೂಪರ್. ಓಕೆ, ಈಗ ಜಡ್ಜಸ್ ಹುಡುಗಿ ಕೇಳೋಣ ಏನಂತಾರಂತ. ನುರುಕಿರಣ್ ಸರ್. ಸಾಕ್ಷಿ, ರೀಸೆಂಟ್ ಟೈಮ್ಸ್ ಅಲ್ಲಿ ಹೋದ 2 ವರ್ಷದಲ್ಲಿ ಹಿಟ್ ಸಾಂಗ್ ಅನ್ನೋ ಇದೆ, ನಂಬರ್ 1 ಹಿಟ್ ಸಾಂಗು. ನಾವು ಯೂಶಲಿ ಪಬ್ಲಿಕ್ ಶೋಸ್ಗೆ ಹೋಗ್ತೀವಿ. ಪಬ್ಲಿಕ್ ಶೋಸ್ ಅಂದರೆ ಈ ಸಾಂಗ್ ಡಿಮ್ಯಾಂಡಲ್ಲಿ ಇರುತ್ತೆ. ಸೊ ಇತ್ತೀಚೆಗೆ ಕಂಗ್ರ್ಯಾಚುಲೇಷನ್ ಅರ್ಜುನ್. ಫಸ್ಟ್ ಆಫ್ ಆಲ್ ಯು ಗಾಟ್ ಅ ಲವ್ಲಿ ವಾಯ್ಸ್. ಥ್ಯಾಂಕ್ ಯು ಸರ್. ಪಕ್ಕಾ ಇಂಡಸ್ಟ್ರಿ ಬೇಕಾಗಿದ್ದ ವಾಯ್ಸ್. ಯು ಗಾಟ್ ಅ ಲವ್ಲಿ ಫ್ಯೂಚರ್. ಥ್ಯಾಂಕ್ ಯು ಸರ್. ಓಕೆ, ನಿಮ್ಗೆ ಇನ್ನೊಂದು ನಮ್ಮ ಜನ್ಯ ಸರ್ ಅವರ ಕಂಪೋಸಿಂಗ್ ಅಲ್ಲಿ ಬೇರೆ ಯಾವ ಹಾಡು ನಿಮ್ಗೆ ಇಷ್ಟ? ಒಂದು ಫೇವ್ರೆಟ್, ಒಂದು ಟಾಪ್ 5 ಹೇಳ್ಬೋದು ಅಂದ್ರೆ ಒಂದು 5 ಹಾಡು ಯಾವ್ದು ಹೇಳ್ಬೋದು ನೀವು? ಎಲ್ಲ ಇಷ್ಟ. ಆನೆಸ್ಟ್ಲಿ ನಾನು ಈಗೆಲ್ಲ ಹೇಳ್ತಾ ಇರೋದು, ಐ ಥಿಂಕ್ ಅರ್ಜುನ್ ಜನ್ಯ ಆಗಿರಲಿಲ್ಲ, ಲೋಕೇಶ್ ಇಂದ ಅರ್ಜುನ್ ಆಗಿದ್ದು. ಆ ಟೈಮಲ್ಲಿ ನಾನು ಆವತ್ತೇ ಅಂದ್ಕೊಂಡೆ, ಇಲ್ಲ ಈ ಒಂದು ಪೊಟೆನ್ಷಿಯಲ್ ಇದೆ, ಬರ್ತಾನೆ. ಅವನ್ ಸಾಂಗ್ಸ್ ಬಂದು ಕೇಳಿಸ್ತಾ ಇದೆ. ಆ ಟೈಮಲ್ಲಿ ಹೊಸ ಸಾಂಗ್ ಬಂದು ಅರ್ಜುನೇ ಆ ಟೈಮಲ್ಲಿ ಕೇಳಿಸ್ತಾ ಇದೆ ಹೆಂಗಿದೆ ಸರ್ ಅಂತ. ಬಟ್ ಆವತ್ತೇ ನಾನು ಡೆಫಿನೆಟ್ ಆಗಿ ಇವನ್ ನಿಲ್ತಾನೆ ಅನ್ನೋದು ಗ್ಯಾರಂಟಿ ಇತ್ತು. ಸೊ ಬೇಸಿಕಲಿ ಈ ಸ್ಟಿಲ್ ಡೂಯಿಂಗ್ ಸ್ಟ್ರಾಂಗ್. ರೀಸನ್ ಏನಂದ್ರೆ ಇವತ್ತವರೆಗೆ ಈಸ್ ಗಿವಿಂಗ್ ಹಿಟ್ಸ್. ಸಾಂಗ್ ಸಕ್ಸಸ್ ಜೊತೆ ಹಿಟ್ಟು ಜನ ಬಾಯಲ್ಲಿ ಹಾಡೋ ತರ ಮಾಡೋದು. ಈಸ್ ಡೂಯಿಂಗ್ ಇಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ತುಂಬಾ ಖುಷಿ ಆಗ್ತಾ ಇದೆ. ಕನ್ನಡಕ್ಕೆ ಇಂಥವ್ರು ಇನ್ನೂ ಬೇಕು. ಜನೇಜ್ ಏನ್ ಹೇಳ್ತೀರಿ? ಗುರು ಸರ್ ಇಂದ ಈ ತರ ಮಾತುಗಳು ಕೇಳೋದು ಅನ್ನೋದು ದೇವರ ಆಶೀರ್ವಾದ. ಅಂಡ್ ಇನ್ನೊಂದು ಮುಖ್ಯವಾಗಿ ಏನ್ ಬ್ಲೆಸ್ಸಿಂಗ್ ಅಂತಂದ್ರೆ, ನಾವು ಏನೂ ಇಲ್ದಿದ್ದಾಗ ಎಷ್ಟು ದೊಡ್ಡ ಕಂಪೋಸರ್ ಅವ್ರಿಗೆ ಹೋಗ್ಬಿಟ್ಟು ನಮ್ಮ ಸಾಂಗ್ಸ್ ಕೇಳಿದಾಗ ಎಷ್ಟು ಚೆನ್ನಾಗಿ ಎನ್ಕರೇಜ್ ಮಾಡ್ತಿರೋ ಆ ದಿನಗಳು ನನಗೆ ಇನ್ನೂ ನೆನಪಿದೆ. ಹೆಗಲ್ ಮೇಲೆ ಕೈ ಹಾಕೊಂಡು ಕೂರಿಸ್ಕೊಂಡು ಚೆನ್ನಾಗಿ ಮಾಡಿದೆ ಕಣೋ. ಈ ಥರ ಹೇಳಂಥವ್ರು ನಮ್ಗೆ ಸಿಕ್ಕಿದ್ದೆ ನಮ್ಮ ಸೌಭಾಗ್ಯ. ಅವತ್ತೇನು ಗುರು ಸರ್ ನೋಡಿದೆ ಅದೇ ಗುರು ಸರ್ ಇವತ್ತು ಹಾಗೇ ಇದ್ದಾರೆ. ಅದಕ್ಕೆ ಅನ್ಬೀಟೇಬಲ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಅನ್ಬೀಟೇಬಲ್. ಯಾವಾಗ ಅವ್ರು ಹಾಡು ಬಂದರೆ 3 ಜನ ಮ್ಯೂಸಿಕ್ ಡೈರೆಕ್ಟರ್ನ ಹೊಡೆದಾಕ್ಬಿಟ್ಟು ಮುಂದೆ ಹೋಗ್ತಾ ಇರುತ್ತೆ. ಆ ಥರ ಮಿಸೈಲ್ಗಳು ತಯಾರು ಮಾಡಿದ್ದಾರೆ ಅವರು. ಸೊ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವರ್ಡ್ಸ್ ಸರ್. ಥ್ಯಾಂಕ್ ಯು. ಸೋ ನೈಸ್. ಎಸ್ ಮಹಾಗುರುಗಳೇ ಏನು ಹೇಳ್ತೀರಿ? ಆನಂದ್, ಈ ಹಾಡಿನ ಕುರಿತು ಜೂರಿಯಲ್ಲಿ ತುಂಬಾನೇ ಚರ್ಚೆ ನಡೀತಾ ಇದೆ. ಹೌದಾ? ಕೇಳಿ ನೋಡಿ, ಯಾರಾದರೂ ಮಾತಾಡೋರಿದ್ರೆ. ಬಹಳ ಸೊಗಸಾಗಿ ಹಾಡಿದ್ರು ಹಾಡು. ಈ ಹಾಡು ನನಗೆ ಮನಸ್ಸಲ್ಲಿ ಇದ್ದಿದ್ದು, ಈ ಹಾಡು ಕೇಳಿದಾಗ ನಮ್ಮ ಜೂರಿಯಲ್ಲಿ ಶಶಿಕಲಾ ಇದ್ದಾರೆ, ಆ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ವಾಯ್ಸಲ್ಲಿ ಈ ಹಾಡನ್ನ ಕೇಳಿದ್ದೀನಿ. ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು. ಅದು ಬಹಳ ಹಾಡಿಗೆ ಬಹಳ ಹತ್ತಿರವಾಗಿ ಇರುವಂತ ಒಂದು ಧ್ವನಿ ಇದೆ ಅವ್ರದ್ದು ಸಹ. ಎಸ್ ಜನ್ಯಾಜಿ. ಪ್ರಸಾದ್ ಅವರೇ, ಒರಿಜಿನಲ್ ನೀವು ಕೇಳಿದ್ರೆ ಅದು ಬೇರೆನೇ ಸರ್. ಇಟ್ ಇಸ್ ಸೋ ಡಿವೈನ್. ಅಂದರೆ ಅದು ಆ ಥರ ಮತ್ತೆ ಹಾಡೋಕ್ಕಾಗೋದಿಲ್ಲ. ಸಾಧು ಸರ್ ಒಬ್ಬರೇ ಅದನ್ನು ಹಾಡೋಕ್ಕಾಗೋದು. ಇಟ್ ಇಸ್ ಔಟ್ಸ್ಟ್ಯಾಂಡಿಂಗ್ ಕಂಪೋಸಿಷನ್. ಇದು ಕವಾಲಿ ಮಿಕ್ಸ್ ಮಾಡಿ ಆ ಮೆಲಡಿನೇ ಅದೊಂದು ಪ್ರೇಯರ್ ಥರ ಇದೆ ಹಾಡ್ಬೇಕಾರೆ. ಆ್ಯಂಡ್ ದತ್ತಪ್ರಸಾದ್ ಖಂಡಿತವಲ್ಲೂ ನೀವು ಭಾಳ ಅದ್ಭುತವಾಗಿ ಹಾಡಿ. ಥ್ಯಾಂಕ್ ಯು ಸರ್. ಈ ಚರಣ ಬರಬೇಕಾದ್ರೆ ಇನ್ನೂ ಬೇಕೇನೋ ಅಂತ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಸರ್. ಓಕೆ ಕಿರಣ್ ಸರ್. ಸರ್ ತುಂಬ ಮುದ್ದಾಗಿತ್ತು ಹಾಡಿದ್ದು. ಒಂದೇನಂದ್ರೆ ಪ್ಲಸ್ಸು, ಒಂದು ಸೋಲ್ಫುಲ್ ವೆರಿ ಸಾಫ್ಟ್ ಆಗಿ ಹಾಡೋದಿದೆಯಲ್ಲ, ಇದ್ರ ಜೊತೆ ಓಪನ್ನೆಸ್ ಇತ್ತು ವಾಯ್ಸ್ ಅಲ್ಲಿ. ಅದು ರೇರ್ ಕಾಂಬಿನೇಷನ್. ಓಪನ್ ಇಟ್ಕೊಂಡು ವಾಯ್ಸ್ ಅನ್ನ ಸಾಫ್ಟ್ ಮಾಡೋದಿದೆಯಲ್ಲ, ಕಂಟ್ರೋಲ್ ಮಾಡೋದು, ಇಟ್ಸ್ ಅನ್ ಆರ್ಟ್. ಅದು ಕಷ್ಟ. ಅಂದ್ರೆ ದಟ್ಸ್ ಹೌ ಯು ಆರ್ ಟ್ರೈನ್ಡ್ ಯುವರ್ ಸೆಲ್ಫ್, ವಿಚ್ ತುಂಬಾ ಯೂಸ್ ಆಗುತ್ತೆ ಡೆಫಿನೆಟ್ ಆಗಿ ಸಿಂಗಿಂಗ್ಗೆ. ಪರ್ಸನಲಿ ಹಾಡ್ ಇಷ್ಟು ಬೇಗ ಮುಗಿತಾ ಅಂತ ಜಡ್ಜ್ ಮಾಡೋಕ್ಕೆಲ್ಲ ಹೋಗಿಲ್ಲ, ಕೇಳ್ತಾ ಇದೆ ಅಷ್ಟೇ. ಇಷ್ಟು ಬೇಗ ಮುಗಿತಾ ಅನಿಸ್ತು. ಗುಡ್. ಸೂಪರ್ ಮಹಾಗುರುಗಳೇ. ದತ್ತ, ಏನಪ್ಪ ನಿನಗೆ ಕಂಠ ದೈವದತ್ತ. ಎಷ್ಟು ಚೆನ್ನಾಗಿ ರೌಂಡ್ ಅಪ್ ಆಗ್ಬಿಟ್ಟಿದ್ಯೋ ನಿನ್ನ ವಾಯ್ಸು. ಅಯ್ಯೋ, ನಾನು ಅನ್ಕೊಳ್ಳಿಲ್ಲ ಕಣೋ, ಇಷ್ಟು ಶ್ರುತಿಗೆ ಬಂದು ಅದು ಚೆನ್ನಾಗಿ ಬ್ಲೆಂಡಾಗಿ ಕೂತ್ಬಿಟ್ಟಿದೆ. ಗಾಡ್ ಬ್ಲೆಸ್ ಯು ಕಣೋ, ಹುಷಾರಾಗಿ ಕಾಪಾಡ್ಕೊಳ್ಬೇಕು. ದೊಡ್ಡ ಚಪ್ಪಾಳೆ ಕೊಡ್ರಪ್ಪ, ದೊಡ್ಡ ಚಪ್ಪಾಳೆ ಕೊಡು. ಥ್ಯಾಂಕ್ ಯು ಸರ್. ಇನ್ನೊಂದು ಕಡಲಿನ ಧ್ಯಾನ. ಯಾರು ಬರೆದಿರೋದು ಇದು? ಸುಮನಾ ಕಿತ್ತೂರು. ಅರೆ, ಹೌದಾ? ಆಕೆ ಹಾಡು ಬರೀತಾಳ? ವಾ ವಾ ವಾ, ಆಕೆ ನನ್ನ ಮಹಾಭಿಮಾನಿ ಅಮ್ಮ. ಸೊ ಸುಮನಾ ಕಿತ್ತೂರ್ಗೆ ದೊಡ್ಡ ಚಪ್ಪಾಳೆ ಹೊರಡೋಣ. ಖಂಡಿತ ದೊಡ್ಡ ಚಪ್ಪಾಳೆ ಹೊರಡೋಣ. ಯಾಕಂದ್ರೆ ಈ ಸಾಲು ಆಕೆಯನ್ನು ನೆನಪಿಸೋಂಗೆ ಮಾಡಿದೆ. ಆಲ್ ದಿ ವೆರಿ ಬೆಸ್ಟ್ ಕಣಯ್ಯ. ಥ್ಯಾಂಕ್ ಯು ಸರ್. ಮದ್ಮೇಶ್ ಅಂಡ್ ಆಶಾ ಭಟ್ ಅವರೇ, ಒಂದೊಂದೇ ಬಚ್ಚಿಟ್ಟ ಮಾತು ಅಂತ ಎಲ್ಲ ಹೇಳ್ಬಿಟ್ರಿ. ಸೂಪರ್
ಸೂಪರ್ ಆಗಿತ್ತು ನಿಮ್ಮ ಸಿಂಗಿಂಗು, ವೇರಿಯೇಷನ್ಸು ಇಬ್ರು ಚೆನ್ನಾಗಿತ್ತು. ಜನ್ಯಾಜಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಔಟ್ಸ್ಟ್ಯಾಂಡಿಂಗ್. ಮತ್ತೊಮ್ಮೆ ಹೇಳ್ತೀನಿ, ಇವತ್ತು ಸಾಫ್ಟ್ ಯು ಗೈಸ್. ಆಶಾ ಭಟ್ ಅವರೇ, ಇವತ್ತೇನು ಪವರ್ ಇತ್ತಲ್ಲ, ಈ ಪವರೇ ಬೇಕಿತ್ತು. ವಾಟ್ ಪವರ್! ತುಂಬ ಚೆನ್ನಾಗಿ ಹಾಡಿದ್ವಿ. ಮದ್ವೇಶ್, ಸೋ ಪ್ರೌಡ್ ಆಫ್ ಯು. ಸೋ ಪ್ರೌಡ್ ಆಫ್ ಯು. ನೀವು ಹಂತ ಹಂತವಾಗಿ ಇವತ್ತು ಎಷ್ಟು ಒಳ್ಳೆ ಸಿಂಗರ್ ಆಗಿ ಬೆಳೆದಿರ ಅಂದ್ರೆ ಒಂದು ಕ್ವಾಲಿಟಿ ಸಿಂಗರ್ ಆಗಿ ಬೆಳೆದಿರ. ಥ್ಯಾಂಕ್ ಯು ಸರ್. ಸೋ ನೈಸ್. ಏನಪ್ಪ, ನಾವಿಬ್ರು ಸೇರಿ ಈಗ ಆಶಾ ಭಟ್ ಅವರೇ, ಒಂದು ಚಾಲೆಂಜ್ ಕೊಡೋಣ ಅಂದ್ಬಿಟ್ಟು ಅಂತ, ಒಂದು ಡಿಫ್ರೆಂಟ್ ನಗುಗಳನ್ನ ನೀವು ತೋರಿಸ್ಬೇಕು. ಶುರು ಮಾಡೋಣ. ಹೇಳಿ. 3, 2, 1. ಓಕೆ. ತುಂಬ ಖುಷಿ ಆದಾಗ ಯಾರಾದರೂ ಹಿಂಗೆ ನಗ್ತಾರೆ. ಆಮೇಲೆ ಸ್ವಲ್ಪ ಲೈಕ್ ಡೌಟ್ ವಿಲನಿಶ್ ನಗು ಅಂದ್ರೆ ಇನ್ನ ರಂಗಣ್ಣ, ಇದು ವಿಲನ್ ತರ ಇತ್ತಪ್ಪ. ಜುರಾಸಿಕ್ ಪಾರ್ಕ್ ವಿಲನ್ ತರ. ಇವಾಗ ನೋಡಿ, ಆಕ್ಚುಲಿ ಒಂದು ವೈಲೆಂಟ್ ಆಗಿ ಹೆಂಗ್ ನಗಬೇಕು ಅಂತ ನಮ್ಮ ರಂಗಣ್ಣ ತೋರಿಸ್ತಾನೆ. ಅಂದ್ರೆ ನೀವು ಸಾಲ ಕೊಟ್ಟವನಿಗೆ ಪಾಸಿಟಿವ್ ಆಗ್ಬಿಟ್ಟಿದ್ಯಾ? ಸುಂದರಕೃಷ್ಣ ಸರ್ ತರ ಆಗತ್ತಾ? ಅಂದ್ರೆ ಇವತ್ತು ಹರ್ಷ ಬಂದಿಲ್ಲ ಅಂತ ಧೈರ್ಯವಾಗಿ. ವೆರಿ ನೈಸ್. ಥ್ಯಾಂಕ್ ಯು. ಈಗ ಇದನ್ನ ಆಶಾ ಅವ್ರು ಮಾಡ್ತಾರೆ. ಆಶಾ ಅವರೇ, ಪಂಚಮುನಿ ಸರ್ದು ಈಗ ಆಶಾ ಅವ್ರು ಹೇಳಿದ್ರೆ ಹೆಂಗೆ ಹೇಳ್ಬೋದು ಅಂತ ಟ್ರೈ ಮಾಡಿ. ಎಕ್ಸಾಸಿಸ್ಟ್ ನಗು ಇದ್ದಂಗೆ ಯಪ್ಪ. ಓಕೆ, ಈಗ ಇದನ್ನ ಜೂರಿಲಿ ಟ್ರೈ ಮಾಡ್ಸೋಣ. ಉಷಾ ಉಮೇಶ್ ಅವ್ರು ನಗ್ತಾರೆ. ಹಾಗೆ ಒಂದು ಮೋಹಿನಿ ಹೇಗ್ ನಗ್ತಾಳೆ ಅಂತ. ಹಾ, ಮೋಹಿನಿ. ಓಕೆ. ಓಹೋ, ನೋಡಿ, ಆಕ್ಚುಲಿ ಕರೆಕ್ಟ್ ಆಗಿ ಹೆಂಗ ನಗಬೇಕು ಅನ್ನೋದನ್ನ ಎಲ್ಲಾರ್ಗು ಜನ್ಯ ಸರ್ ಹೇಳ್ಕೊಡ್ತಾರೆ. ಸರ್ ಹೇಳಿ ಸರ್, ಒಂದೊಂದು ನವರಸಕ್ಕೂ ಒಂದೊಂದ್ ತರ ನಗ್ಬಿಡಿ ಸರ್. ಈಗ ಏನ್ ಮಾಡ್ಬೇಕು ನಾನು? ವಿಲನಿಶ್ ನಗು. ಇದು ವಿಲನ್ಗೆ ಕೊನೇ ದಿನ. ಅದ್ರಲ್ಲಿ ಒಂದು ಅಳುನು ಇರುತ್ತೆ, ಅದ್ರಲ್ಲಿ ವಿಲನಿಶ್ ಇರುತ್ತೆ. ಬೇರೆ ಏನ್ ಸರ್? ಓಕೆ, ಫೈನ್. ವೆರಿ ಗುಡ್ ಸಿಂಗಿಂಗ್ ಆಶಾ ಅಂಡ್ ಮದ್ವೇಶ್ ಅವರೇ. ಆಲ್ ದಿ ಬೆಸ್ಟ್ ನಿಮ್ಗೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಹಾರ್ಟ್ ಅನ್ನೋ ಅಡ್ಡಾದಲ್ಲಿ ಸಾಂಗ್ ಅನ್ನೋ ಲಾಂಗ್ ಹಿಡಿದು ಗುರು ಕಿರಣ್ ಸರ್ ಕಂಪೋಸ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ಟಿನ ಸಾಂಗ್ ಜೊತೆ ಬರ್ತಾ ಇದಾರೆ. ಸ್ವಾಗತಿಸಿ ಕುಂದಾಪುರದ ಪ್ರಿಯಾ ಫ್ರಮ್ ಟೀಮ್ ಸುಚೇತನ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ